ನೀವು ತುಂಬಾ ದೊಡ್ಡ ಶ್ರೀಮಂತರು ಅಂತ ಸಿಂಧು ಹೇಳ್ತಿರ್ತಾಳೆ. ನಿನಗೆ ನಮ್ಮ ಮನೆ ಇಷ್ಟ ಆಯ್ತೋ ಇಲ್ವೋ? ಆಂಟಿ, ಹಣದ ಶ್ರೀಮಂತಿಗೆಗಿಂತ ಗುಣದ ಶ್ರೀಮಂತಿಗೆ ಬೆಲೆ ಕೊಡೋಳು ನಾನು. ನನಗೆ ನಿಮ್ಮ ಮನೇನೂ ಇಷ್ಟ ಆಯ್ತು, ನೀವು ಇಷ್ಟ ಆದ್ರಿ. ಚಾರು, ಊಟ ತಿಂಡಿನಲ್ಲಿ ನಿನ್ಗೇನೇನು ಇಷ್ಟನಮ್ಮ? ಎಲ್ಲ ಭಗವಂತನ ಸೃಷ್ಟಿ, ಎಲ್ಲ ಥರದ್ದು ಇಷ್ಟ. ಆಹಾ, ಚಿನ್ನದಂತ ಮಾತು. ಏನ್ ಸಿಂಧು? ಹೌದು ಅದಕ್ಕೆ. ಚಾರು, ನಿಂಗೆ ಅಡುಗೆ ಮಾಡಕ್ ಬರತ್ತಾ? ನಿಮ್ಗೆ ಯಾವ್ದು ಬೇಕು ಹೇಳಿ. ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್, ಇಟಾಲಿಯನ್, ಚೈನೀಸ್, ಜಾಪನೀಸ್, ನಿಮ್ಗೆ ಯಾವ್ದು ಬೇಕು ಹೇಳಿ. ಇಷ್ಟೆಲ್ಲ ಅಡುಗೆಗಳು ಬರುತ್ತಾ ನಿನ್ಗೆ? ಹೇಳಿ ಆಂಟಿ, ಯಾವ ಥರದ ಅಡುಗೆ ಬೇಕು? 10 ನಿಮಿಷದಲ್ಲಿ ಚಕ ಚಕ ಅಂತ ರೆಡಿ ಮಾಡಿ ಟಕ ಟಕ ಅಂತ ತಂದ್ಕೊಟ್ಬಿಡ್ತೀನಿ. ಒಬ್ಬ ನನ್ನ ತಾಯಿ, ನಿನ್ಗೆ ಇಷ್ಟೆಲ್ಲ ಅಡುಗೆಗಳು ಬರುತ್ತಾ? ಇದೇನ್ ಬ್ರಹ್ಮ ವಿದ್ಯಾನ, ಕಲಿಯಕ್ಕಾಗಲ್ಲ ಅನ್ನೋದಕ್ಕೆ? ಅದು ನಿಜ, ಅದು ನಿಜ. ನೀನ್ ಜ್ಯೂಸ್ ಕುಡಿಯಮ್ಮ. ವಜ್ರದ ಬಳೆಗಳು, ವಜ್ರದ ಪದಕ. ಅಲ್ಲ, ಸುಮ್ಮನೆ ಹೀಗೆ ಬಂದು ಹಾಗೆ ಹೋಗೋಕ್ಕೆ ವಜ್ರದ ಬಳೆಗಳನ್ನ ಹಾಕ್ಕೊಂಡಿದ್ದಾಳೆ ಅಂದ್ರೆ, ಇನ್ನು ಮದುವೆ ಆಗಿ ಈ ಮನೆಗೆ ಬರಬೇಕು ಅಂದ್ರೆ ಇವಳು ಹೇಗೆ ಬರಬಹುದು? ಅಪ್ಪಪ್ಪ, ಚಿನ್ನದಲ್ಲೇ ಸೀರೆನ ತಯಾರು ಮಾಡಿ ಉಟ್ಕೊಂಡು ಬರ್ತಾಳೋ ಏನೋ. ಅದಕ್ಕೆ ಏನ್ ಯೋಚನೆ ಮಾಡ್ತಿದ್ದೀರಾ? ಏನೂ ಇಲ್ಲ ಸಿಂಧು. ಅಯ್ಯೋ ಶಿವನೇ, ಜಯಂತ ಜ್ಯೂಸ್ ಕೇಳಿದ್ದ. ಮಾತಿನ ಮಧ್ಯದಲ್ಲಿ ಅವನ್ನ ಮರ್ತೇ ಬಿಟ್ಟೆ. 1 ನಿಮಿಷ, ಜಯಂತನಿಗೆ ಜ್ಯೂಸ್ ಕೊಟ್ಬಿಟ್ಟು ಬರ್ತೀನಿ. ಅದಕ್ಕೆ ಕೊಡಿ, ಇಲ್ಲಿ ಕೊಡಿ. ಅದಕ್ಕೆ ಯಾಕೆ ಸಿಂಧು? ಹೇಳ್ತೀನಿ, ಕೊಡಿ. ಚಾರು, ತಗೋ ಇದನ್ನ. ಇನ್ನು ಇದೆ, ಖಾಲಿಯಾಗಿಲ್ಲ. ತಗೋ ಚಾರು. ಏಯ್, ಇದು ನಿನಗಲ್ಲ, ಇದನ್ನ ತಗೊಂಡು ಹೋಗಿ ಜಯಂತಕ್ಕೆ ಕೊಟ್ಬಾ. ಸರಿ ಚಿಕ್ಕಮ್ಮ. ಹಾಲ್ನಲ್ಲಿ ಕೊನೆ ಕೋಣೆ. ಸಿಂಧು, ಏನ್ ಮಾಡ್ತಿದ್ಯಾ ನೀನು? ಮನೆಗೆ ಬಂದವಳಿಗೆ ಕೆಲಸ ಹಚ್ಚಿದ್ಯಾ? ಅವಳೇನಾದ್ರೂ ಅಂದ್ಕೊಂಡ್ರೆ? ಈ ಮನೆಗೆ ನಿಮ್ಮ ಸೊಸೆ ಆಗಿ ಬಂದ್ಮೇಲೆ ಈ ಎಲ್ಲ ಕೆಲಸಗಳನ್ನು ಅವಳು ಮಾಡ್ಬೇಕಲ್ವಾ? ಈಗಿಂದಲೇ ಅಭ್ಯಾಸ ಮಾಡ್ಕೊಳ್ಳಿ ಬಿಡಿ. ಅದೇನೋ ಸರಿನೇ, ಆದ್ರೆ ಮನೆಗೆ ಬಂದು ಮೊದಲನೇ ದಿನಾನೇ ನಾನು ಕಳ್ಸಿರೋದ್ರಲ್ಲಿ ಒಂದು ಅರ್ಥ ಇದೆ. ಅದಕ್ಕೆ ಏನು? ಜ್ಯೂಸ್ ಕೊಡೋ ನೆಪದಲ್ಲಿ ಇಬ್ರು ಒಬ್ರಿಗೊಬ್ರು ಮಾತಾಡ್ತಾರೆ. ನಿಜ, ಹತ್ರ ಆಗ್ತಾರೆ. ನಿಜ ನಿಜ. ಯಾರಿವನು ಈ ಮನ್ಮಥನು, ವೀರರಲ್ಲಿ ವೀರ, ವೀರ ವೀರ, ಬಂದ ನಮ್ಮ ಶೂರ. ಅಯ್ಯಯ್ಯೋ, ಜ್ಯೂಸ್ ಎಲ್ಲ ಚೆಲ್ ಹೋಯ್ತು. ಬಟ್ಟೆ ಎಲ್ಲ ಒದ್ದೆ ಆಗೋಯ್ತು. ಇದೇನೆ ಜುಟ್ಟು? ಒಳ್ಳೆ ಬಾಬಾಗಳ ಜುಟ್ಟಿದ್ದಾಗಿದೆ. ನೋಡ್ಕೊಂಡು ಬರಕ್ಕಾಗಲ್ವಾ ಅಂತ ನಕ್ಕು ಮಾತಾಡು, ಇಲ್ಲ ಮಾತಾಡ್ಬಿಟ್ಟು ನಗು. ನಿಂಗೆ ತಲೆ ಪೆಟ್ಟು ಬಿದ್ದಿದ್ಯಾ ಅಥವಾ ನಗೋ ಕಾಯಿಲೆ ಇದೆಯಾ? ಈಗ ಆಡ್ತಿದ್ಯಲ್ಲ, ಡ್ರೆಸ್ ಎಲ್ಲ ಹಾಳು ಮಾಡುದು. ಅಮ್ಮಣ್ಣಿ, ಸಾಕ್ ನಿಲ್ಸೆ. ಒಳ್ಳೆ ನ್ಯೂಸ್ ಚಾನೆಲ್ ಆಂಕರ್ ತರ ವಟ 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 ಅಂತ ಯಾಕೆ ಬಡ್ಕೋತಿದ್ಯಾ? ನಾನು ನಗ್ನಗ್ತಾ ಮಾತಾಡ್ತೀನಿ ಅಂತ ಅಡ್ವಾಂಟೇಜ್ ತಗೋಬೇಡ. ನನಗೆ ನಗ್ನಗ್ತಾ ಮಾತಾಡೋಕ್ಕೂ ಬರುತ್ತೆ, ಹಲ್ ಮುರಿಯೋಕ್ಕೂ ಬರುತ್ತೆ. ಹುಷಾರಾಗಿರು ನನ್ನ ಹತ್ರ, ಇಲ್ಲ ಅಂದ್ರೆ
ಒದ್ದೆಗಳು ಬೀಳುತ್ತೆ. ಮನೆಯವ್ರ ಮುಂದೆ ಒಂದು ಹಿಂದೆ ಒಂದು ಒಳ್ಳೆ ಊಸರು ಒಳ್ಳೆ ತರ ಇದ್ದಾಳೆ ಇವಳು. ನಿಮಿಷಕ್ಕೂ ಬಣ್ಣ ಬದಲಾಯಿಸ್ತಾಳೆ. ಹುಷಾರಾಗಿರ್ಬೇಕು ನಾನು ಇವಳ ಹತ್ರ. ಅಲ್ ಮೇಲೂ ಮಂಗ ಮನೆ ತಗ್ಲಾಕೊಂಡಿದ್ದಾಳೆ. ನಿನ್ ಲೈಫು ನಾಯಿ ಬಾಯಿಗೆ ಸಿಕ್ಕಿರೋ ಟವಲ್ ತರ ಆಗೋಗುತ್ತೆ. ಹುಡುಗಿಗೆ ಡ್ರೆಸ್ ಎಲ್ಲ ಹಾಳು ಮಾಡ್ಬಿಟ್ಟು ಮನೆಯವ್ರ ಮುಂದೆ ಏನ್ ನಯ ಏನ್ ವಿನಯ. ಕೈ ಮುಗಿಯೋದೇನು ಕಾಲು ಬೀಳೋದೇನು. ಒಬ್ಬ ಹಿಂದೆ ಮಾತ್ರ ನಾಟಕ ಅಂದ್ರೆ ನಾಟಕ. ಮಯೂರಿ ಹೇಳ್ಮೇಗ ನನ್ನ ಪ್ರೊಫೈಲ್ ಅಪ್ಡೇಟ್ ಮಾಡಿದೆ ಕಣೆ. ಹೌದಾ? ನನ್ಗೆ ಎಷ್ಟೊಂದು ಫ್ರೆಂಡ್ ರಿಕ್ವೆಸ್ಟ್ ಬಂದಿದೆ ಗೊತ್ತಾ. ಗುಡ್ ಗುಡ್ ಕೀಪ್ ಇಟ್ ಅಪ್. ಅಕ್ಕ ಅಕ್ಕ ಚಿಂಟು ಹೋಗಿ ಡೋರ್ ಕ್ಲೋಸ್ ಮಾಡ್ಬಾ. ಓಡು. ಏನು ಅವಳೆ ನಮಸ್ಕಾರ ನಮಸ್ಕಾರ ಅಂತಿರ್ತಾಳಲ್ಲ, ಅವಳೀಗ ಜಯಂತನ ರೂಮಲ್ಲಿ ಇದ್ದಾಳೆ. ಇಬ್ರು ಫ್ರೆಂಡ್ಸ್ ಹೋಗಿದ್ದಾರೆ ಅಕ್ಕ. ಚಿಂಟು ಮರಿ ನಿಜನ? ಕತ್ತಿ ಎಲ್ಲಿರುತ್ತೆ ಹೇಳು? ಗೊತ್ತಿಲ್ಲ. ಮೋಟ್ ಗೋಡೆ ಹಿಂದೆ. ನೋಟ್ ಗೋಡೆಯಿಂದನಾ? ಅದ್ಯಾಕಲ್ಲಿರುತ್ತೆ? ಕತ್ತೆಗೆ ಆಗಾಗ ಬೆಂತುರ್ಕೆ ಬರ್ತಿರುತ್ತೆ, ಬೆನ್ನುಚ್ಕೊಳಕ್ಕೆ ಅಂತ ಅಲ್ಲಿರುತ್ತೆ. ಸರಿಯಾದ ಜಾಗಕ್ಕೆ ಹೋಗಿದ್ದಾಳೆ. ಅವನೊಂಥರ ಮೆಂಟ್ಲು, ಅವಳೊಂಥರ ಮೆಂಟ್ಲು. ಇಬ್ರು ಹಿ 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 ಅನ್ಕೊಂಡು ನುಡ್ಕೊಂಡು ಹಾಳಾಗೋಗ್ಲಿ. ಹೇಗೆ ಹಾಳಾಗೋಗ್ಲಿ? ಚಿಂಟು ನೀ ಯಾಕೋ ಅಲ್ಲಿಗೆ ಹೋದೆ? ಅದು ಹಾಗೆಲ್ಲ ಮಾಡಬಾರ್ದು, ತಪ್ಪು. ಗೊತ್ತಾಯ್ತಾ? ಮೇಘನ್ ರೂಮ್ ಇತ್ತೀಚೆಗೆ ಮುಚ್ಚಿ ಇರುತ್ತೆ. ಬಾಗಿಲು ಹಾಕೊಂಡು ಇವ್ರು ಏನು ಮಾಡ್ತಾ ಇರ್ತಾರೆ? ಚಿಂಟು ಅಮ್ಮ ಕರಿತಿದ್ರೆ ಹೋಗಪ್ಪ. ಆಯ್ತು ದೊಡ್ಡಮ್ಮ. ಬಾಗಿಲು ಹಾಕೊಂಡು ಏನು ಮಾಡ್ತಾ ಇದ್ರಿ? ಅಮ್ಮ ಅದು ಅದು ಏನಿಲ್ಲ, ಚಿಂಟು ಜೊತೆ ಮಾತಾಡ್ತಾ ಕೂತಿದ್ವಿ ಅಷ್ಟೇ. ಹೌದಾ, ಸರಿ. ನೋಡಿ, ಚಾರು ಮೊದಲನೇ ಸಲ ನಮ್ಮನೆಗೆ ಬಂದಿದ್ದಾಳೆ. ಅವಳ ಜೊತೆ ಯಾರು ಮಾತಾಡ್ಸಿಲ್ಲ ಅಂದರೆ ಬೇಜಾರು ಮಾಡ್ಕೊಡ್ತಾಳೆ. ಹೋಗಿ ಮಾತಾಡ್ಸಿ. ಯಾಕೆ ಅವಳೊಬ್ಳೆ ಕೂತಿದ್ದಾಳ? ಹಾಗಲ್ಲಮ್ಮ, ನೀವೆಲ್ಲ ಒಂದೇ ವಯಸ್ಸಿನವರು. ನಿಮ್ಮ ಜೊತೆ ಬೆರೆಯೋ ಹಾಗೆ ಅವಳು ನಮ್ಮ ಜೊತೆ ಸೇರೋಕ್ಕಾಗತ್ತಾ? ಇರಕ್ಕಾಗಲ್ಲ ಅಂದ್ರೆ ಹೋಗಕ್ಕೆ ಹೇಳಿ ಅವಳನ್ನ. ಅನ್ಕೊಂಡು ಏನೆಲ್ಲ ಮಾಡ್ತಾಳೆ ಗೊತ್ತಾ ಅವಳು? ನನ್ನ ಮೇಲೆ ಜ್ಯೂಸ್ ಚೆಲ್ಲಿದ್ಲು. ಸಾಲದಕ್ಕೆ ನನ್ನೇ ನೋಡ್ಕೊಂಡು ಬರಕ್ಕಾಗಲ್ಲ ಅಂತ ಬೇರೆ ಕೇಳ್ತಾಳೆ. ಅದಕ್ಕೆ ನೀನೇನು ಹೇಳಿದೆ? ನಾನೇನು ಹೇಳಲಿಲ್ಲ. ಅದು ನಿನ್ನ ದೊಡ್ಡ ಗುಣ. ತಪ್ಪು ಎಲ್ರಿಂದ ಆಗತ್ತೆ. ಹಾಗೆ ಅಂತ ನಾವು ಅವ್ರನ್ನ ದೂರ ಇಟ್ಬಿಡೋದಕ್ಕಾಗತ್ತಾ? ಹಾಗೆ ನೋಡಿದ್ರೆ ನಾವ್ಯಾರು ತಪ್ಪು ಮಾಡೋದೇ ಇಲ್ವಾ? ಅದನ್ನೆಲ್ಲ ಬಿಟ್ಟು ಬಿಡಬೇಕು. ಆಗಲೇ ಬದುಕು ಸುಂದರವಾಗಿರೋದು. ಈಗ ಹೋಗಿ ಚಾರುನ ಮಾತಾಡಿಸಿ. ನಾನು ಇವ್ರಿಗೆ ಹೋಗಿ ಕಾಫಿ ಕೊಡ್ತೀನಿ.
ಮಾತಾಡ್ತಿರೋದು ತಪ್ಪು ಅನ್ಸುತ್ತೆ. ಏನು ಚಾರುನ ಮಾತಾಡಿಸ್ದೇ ಇರೋದು ತಪ್ಪು ಅನ್ನೋದಾದ್ರೆ ನಾನು ಆ ತಪ್ಪನ್ನ 1000 ಸಲ ಬೇಕಿದ್ರೂ ಮಾಡ್ತೀನಿ. ನಾನು ಮಾತಾಡ್ತಿರೋದು ಚಾರು ಬಗ್ಗೆ ಅಲ್ಲ, ಮತ್ತೆ ಇಂಟರ್ನೆಟ್ ಬಗ್ಗೆ. ಇದುವರೆಗೂ ಅಮ್ಮನ ಹತ್ರ ನಾನು ಯಾವ ವಿಷಯನೂ ಮುಚ್ಚಿಟ್ಟಿಲ್ಲ. ಆದರೆ ಇವತ್ತು ಹತ್ತು ಮುಚ್ಚಿ ಹೀಗೆ ಬೇಡ ಮಯೂರಿ, ನನ್ಗೆ ಯಾಕೋ ಇದು ಸರಿ ಕಾಣಿಸ್ತಿಲ್ಲ. ಬಾ, ನಾವು ಹೋಗಿ ಅಮ್ಮನ ಹತ್ರ ಎಲ್ಲ ವಿಷಯನೂ ಹೇಳ್ಬಿಡೋಣ. ಓಕೆ, ನೀನು ಹೋಗಿ ಹೇಳು, ಒಳ್ಳೆಯವಳಾಗು, ನನಗೆ ಯಾವ ಪ್ರಾಬ್ಲಮೂ ಇಲ್ಲ. ಆದರೆ ಒಂದು ಮಾತು ನೆನ್ಪಿಟ್ಕೋ, ನೀನೇನಾದರೂ ಈ ವಿಷಯನ ಹೋಗಿ ಹೇಳಿದ್ರೆ ಈ ಮನೆಯವರು ಇನ್ನು ಮುಂದೆ ನಮ್ದು ಇಂಟರ್ನೆಟ್ ಯೂಸ್ ಮಾಡೋದಕ್ಕೆ ಬಿಡಲ್ಲ. ಈ ಫ್ರೆಂಡ್ಸು, ಚಾಟಿಂಗು ಇದೆಲ್ಲ ಪರ್ಮನೆಂಟಾಗಿ ಸ್ಟಾಪ್ ಆಗುತ್ತೆ. ಸರಿಯಾಗಿ ಯೋಚನೆ ಮಾಡು. ನಿನಗಿದು ಸರಿ ಅನ್ಸಿದ್ರೆ ಮಾಡು, ನೀನು ಏನು ಮಾಡಿದ್ರು ನನಗೆ ಓಕೆನೆ. ಇವಳು ಇನ್ನೂ ಇಲ್ಲೇ ಕೂತಿದ್ದಾಳೆ. ಯಾಕೆ ಬಂದು ನನ್ನ ರೂಮ್ಗೆ? ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾಳೆ? ನಿಂತ್ಕೊಳ್ಳಿ. ಜ್ಯೂಸ್. ಆಂಟಿ ಹೇಳಿದ್ರು ಜ್ಯೂಸ್ ಕೊಡಕ್ಕೆ. ಸಾರಿ, ಬರ್ಬೇಕಾದ್ರೆ ಫುಲ್ಲಾಗೇ ಇತ್ತು. ಆದ್ರೆ ಮಧ್ಯದಲ್ಲಿ ಆ ಮಯೂರಿ ಅಡ್ಡ ಸಿಕ್ಕಿ ಜ್ಯೂಸ್ ಎಲ್ಲ ಅವಳ ಮೇಲೆ ಚೆಲ್ಲಿ ಹೋಯ್ತು. ಇದ್ರಲ್ಲಿ ನನ್ನ ತಪ್ಪೇನೂ ಇಲ್ಲ, ಅವಳೇ ಡಿಕ್ಕಿ ಹೊಡೆದಿದ್ದು. ಒಳ್ಳೇದಾಯ್ತು ಬಿಡು. ಒಳ್ಳೇದಾಯ್ತಾ ಅಂದ್ರೆ? ಏನಿಲ್ಲ ಬಿಡು. ಅಂದಾಗೆ ಬರ್ತಿದ್ದಾಗೇನೆ ಅಮ್ಮನ ತುಂಬಾನೇ ಇಂಪ್ರೆಸ್ ಮಾಡಿದೆ ನೀನು. ಅವ್ರನ್ನ ಮಾತ್ರನಾ? ಅಂದ್ರೆ ಏನಿಲ್ಲ ಬಿಡಿ. ನಿಮ್ ರೂಮು ತುಂಬಾ ಚೆನ್ನಾಗಿದೆ, ತುಂಬಾ ನೀಟಾಗಿ ಇಟ್ಕೊಂಡಿದ್ದೀರಾ. ಡ್ರೆಸ್ ಸೆನ್ಸು ತುಂಬ ಚೆನ್ನಾಗಿದೆ. ಥ್ಯಾಂಕ್ ಗಾಡ್. ಕಮೆಂಟ್ ಮಾಡೋರ ನಡುವೆ ಲೈಕ್ ಮಾಡೋರು ಇದ್ದೀರಲ್ಲ. ಐ ಲೈಕ್ ಇಟ್. ಜ್ಯೂಸ್. ಕುಡೀರಿ. ಸುಮತಿ, ಆ ಹುಡುಗಿ ಇದ್ದಾಳಲ್ಲ, ಯಾರು? ದೇ ಸಿಂಧು ಅಕ್ಕನ ಮಗಳು ಚಾರು. ಹಾ, ಒಳ್ಳೆ ಹುಡುಗಿ ಅನ್ಸುತ್ತೆ. ಏನು ಗುಣ, ಏನು ನಡತೆ, ಹಿರಿಯರ ಬಗ್ಗೆ ಆಕೆಗಿರೋ ಗೌರವ ಮೆಚ್ಚಬೇಕು ಕಣ.
ಜೊತೆಗೆ ಲಕ್ಷಣವಾಗೂ ಇದ್ದಾಳೆ. ಸಿಂಧು ಅಕ್ಕ ಬಾವ ಬಾಂಬೆನಲ್ಲಿ ಇದ್ರಂತೆ. ಮಗಳ ಮದ್ವೆ ಅಲ್ಲೇ ಮಾಡ್ಬಿಟ್ರೆ ಇಲ್ಲಿ ನಂಟೆಲ್ಲ ಹೊಟ್ಟೋಗುತ್ತೆ ಅಂತ ಮತ್ತೆ ಇಲ್ಲೇ ಬಂದು ಸೆಟ್ಲ್ ಆದ್ರಂತೆ. ಅವ್ರ ವ್ಯಾಪಾರ ವ್ಯವಹಾರ ಇಲ್ಲಿಂದಲೇ ನೋಡ್ಕೋತಾರಂತೆ. ಅಗತ್ಯ ಬಿದ್ದಾಗ ಅಲ್ಲಿಗೆ ಹೋಗಿ ಬರ್ತಾರಂತೆ. ಅದಕ್ಕೆ ಸುಮತಿ ಹೇಳೋದು ಮಣ್ಣಿನ ಋಣ ಅಂತ. ಮನುಷ್ಯ ದುಡ್ಡಿನ ಹಿಂದೆ ಬಿದ್ದು ಎಷ್ಟೇ ದೂರ ಹೋದ್ರೂ ಹುಟ್ಟಿ ಬೆಳೆದ ಮಣ್ಣು ಅವನನ್ನು ಸೆಳಿತಾನೆ ಇರುತ್ತೆ. ಹೊರಗಡೆ ನಾವು ಎಷ್ಟೇ ಮೃಷ್ಟಾನ್ನ ಭೋಜನ ತಿಂದ್ರೂ ಮನೆ ಅಂಬ್ಲಿ ರುಚಿ ಅದಕ್ಕೆ ಬರೋದಿಲ್ಲ. ಏನಂತೀಯ? ಹೌದ್ರಿ. ಅವ್ರ ವಿಷಯ ಕೇಳೋದಕ್ಕೆ ಖುಷಿ ಆಗತ್ತೆ. ಸುಮತಿ, ಮೇಘನ್ ರಿಸಲ್ಟ್ ಯಾವಾಗ ಬರುತ್ತೆ? ಈಗ ಸದ್ಯದಲ್ಲೇ ಬರುತ್ತೆ ಅಂತ ಹೇಳ್ತಾ ಇದ್ಲು. ಅಂದ್ರೆ ನನ್ನ ಮಗಳು ಸೆಕೆಂಡ್ PUC ಮುಗಿಸ್ಬಿಟ್ಲು. ಒಳ್ಳೆ ಸಂಬಂಧ ಹುಡುಕಿ ಮದುವೆ ಮಾಡಿಬಿಟ್ರೆ ಜವಾಬ್ದಾರಿ ಮುಗಿದು ಹೋಗುತ್ತೆ. ರೀ, ಮೇಘ ಇನ್ನು ಚಿಕ್ಕವಳು, ಅವಳಿಗೆ ಇಷ್ಟು ಬೇಗ ಮದುವೆ ಮಾಡೋದಾ? ಅವಳು ತುಂಬ ಓದಬೇಕು ಅಂತ ಆಸೆ ಪಡ್ತಾ ಇದ್ದಾಳೆ. ಪದ್ಮನ್ಗಂತೂ ಜಾಸ್ತಿ ಓದ್ಸಕ್ಕಾಗಲಿಲ್ಲ. ಬೇಗ ಮದುವೆ ಮಾಡಿ ಕಳಿಸ್ಬಿಟ್ವಿ. ಕಡೆ ಪಕ್ಷ ಮೇಘನ್ಗಾದ್ರೂ ಆಗಿನ ಪರಿಸ್ಥಿತಿ ಬೇರೆ, ಈಗಿನ ಪರಿಸ್ಥಿತಿನೇ ಬೇರೆ. ಅಂದರೆ ಮೇಘನ್ಗೆ ಮದುವೆ ಮಾಡೋಣ ಅಂದರೆ ನಾಳೆನೇ ಮದುವೆ ಮಾಡೋಣ ಅಂತ ನಾನು ಹೇಳ್ತಿಲ್ಲ ಸುಮತಿ. ಮದುವೆ ಅಂದರೆ ಸಣ್ಣ ಮಾತಲ್ಲ. ಒಳ್ಳೆ ಹುಡುಗ ಸಿಗಬೇಕು, ಅವ್ರ ಮನೆತನ ನಮಗೊಪ್ಪಿಗೆ ಆಗಬೇಕು, ನಮ್ಮ ಮನೆತನ ಅವ್ರಿಗೊಪ್ಪಿಗೆ ಆಗಬೇಕು, ಜಾತಕಗಳು ಕೂಡಿ ಬರಬೇಕು. ಇದೆಲ್ಲ ಏನು ಒಂದಿನ 2 ದಿನದ ಕೆಲಸನ? ಈಗಲಿಂದ ಹುಡುಕಕ್ಕೆ ಪ್ರಾರಂಭ ಆದರೆ ಸಮಯಕ್ಕೆ ಸರಿಯಾಗಿ ತಾನೇ ಮದುವೆ ಆಗುತ್ತಲ್ವಾ? ರೀ, ಆದರೂ ಮೇಘನ ಮದುವೆ ವಿಷಯದಲ್ಲಿ ನೀನು ಜಾಸ್ತಿ ತಾಳೆ ಕೆಡಿಸ್ಕೊಳಕ್ಕೆ ಹೋಗಬೇಡ. ಯಾವಾಗ ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಬಿಸಿ ಬಿಸಿ ಬೋಂಡ ರೆಡಿ. ಏನ್ ಚಾರು, ಇಷ್ಟೊಂದು ಬೋಂಡ ಮಾಡಿದ್ಯಾ? ಹಾಗೆ ಸುಮ್ಮನೆ ತಗೊಳ್ಳಿ. ಓ, ಬಿಸಿದೆ. ತುಂಬಾ ಚೆನ್ನಾಗಿದೆ ಅಮ್ಮ. ಸಿಂಧು, ಚಾರು ಎಷ್ಟು ಬೇಗ ನಮ್ಮನೆಗೆ ಹೊಂದ್ಕೊಂಡ್ಬಿಟ್ಲು. ಬಂದ ದಿನನೇ ನಮ್ಮನೇಲಿ ಒಬ್ಳಾಗ್ಬಿಟ್ಲು. ಯಾಕಮ್ಮ? ಯಾಕೆ ಆಂಟಿ ಹಾಗೆ ಹೇಳ್ತೀರಾ? ಇದು ನನ್ನ ಮನೆನೇ ತಾನೇ. ಮನುಷ್ಯ ಯಾವಾಗ್ಲೂ ನೀರಿನ ತರ ಇರ್ಬೇಕಂತೆ. ಪಾತ್ರೆಗೆ ಹಾಕಿದ್ರೆ ಪಾತ್ರೆಗೆ ಅಡ್ಜಸ್ಟ್ ಆಗ್ಬೇಕು, ಲೋಟಕ್ಕೆ ಹಾಕಿದ್ರೆ ಲೋಟಕ್ಕೆ ಅಡ್ಜಸ್ಟ್ ಆಗ್ಬೇಕು, ಮೋರಿಗೆ ಹಾಕಿದ್ರೆ ಚಾರು, ನೀ ತುಂಬಾ ಬುದ್ಧಿವಂತೆ ಅಮ್ಮ. ಹೋದ್ ಕಡೆ ಚೆನ್ನಾಗಿ ಬದುಕ್ತ್ಯ. ಅಯ್ಯೋ, ಟೈಮ್ ಆಗಿ ಹೋಯ್ತು. ಇಲ್ಲಿ ಸಮಯ ಕಳೆದಿದ್ದೆ ನನಗೆ ಗೊತ್ತಾಗ್ಲಿಲ್ಲ. ಆಂಟಿ, ಅರ್ಥ ಮಾಡ್ಕೊಳ್ಳೋರ್ ಜೊತೆಲಿದ್ರೆ ಆಯಾಸನೇ ಕಳ್ದ್ಬಿಡ್ಬೋದಂತೆ. ನನಗೆ ನಿನ್ ಪ್ರಾಣನೇ ತೆಗಿಬೇಕು ಅಂತ ಅನಿಸ್ತಿದೆ. ಪ್ಲೀಸ್ ಲಡ್ಕಿ, ಏನ್ ನಾಟಕ ಮಾಡ್ತೀಯೇ? ಅಮ್ಮ, ಸ್ವಲ್ಪ ನೀರು. ನಾನ್ ಕೊಡ್ತೀನಿ. ಪರವಾಗಿಲ್ಲಮ್ಮ. ಪರವಾಗಿಲ್ಲ, ಕೊಡಿ ಆಂಟಿ.